ಯಾವ ರೀತಿ ಹಿಂದೆ ವಕೀಲರು ಪೊಲೀಸರ ನಡುವೆ ಜಟಾಪಟಿ ಆಗಿತ್ತು ತಮಗೆಲ್ಲ ಗೊತ್ತೇ ಇದೆ. ಈಗ ರಾಮನಗರದ ಸರದಿ. ರಾಮನಗರದಲ್ಲಿಯೂ ಕೂಡ ವಕೀಲರು ವರ್ಸಸ್ ಪೊಲೀಸರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿಯೂ ಕೂಡ ಕಾರಣ ಇಷ್ಟೇ, ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೇಕ್ FIR ಅನ್ನ ಮಾಡಿದ್ದಾರೆ ಅಂತ ಹೇಳಿ ವಕೀಲರು ಈಗ ಪೊಲೀಸರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 12ನೇ ತಾರೀಕಿನಿಂದ ವಕೀಲರು ನಿರಂತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾರು ಫೇಕ್ FIR ಅನ್ನ ದಾಖಲಿಸಿದಾರೋ ಅವರನ್ನ ಅಮಾನತು ಮಾಡಬೇಕು, ಐಜೂರು ಸಬ್ ಇನ್ಸ್ಪೆಕ್ಟರ್ ಹುಸೇನ್ ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅನ್ನುವಂಥದ್ದು ವಕೀಲರ ಆಗ್ರಹ ಆಗಿದೆ. ಈಗಾಗಲೇ ವಕೀಲರನ್ನ ಸಮಾಧಾನ ಪಡಿಸುವಂತಹ ಎಲ್ಲ ರೀತಿಯ ಕೆಲಸಗಳಾಗ್ತಾ ಇದೆ. ಆದರೆ ಅನುಮತಿಯನ್ನ ಪಡೆಯದೆ ಇವರು FIR ಮಾಡಿದ್ದು ಯಾಕೆ, ಅದು ಕೂಡ ಫೇಕ್ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಈಗ ರಾಮನಗರದಲ್ಲಿರುವಂತಹ ಎಲ್ಲ ವಕೀಲರು ಕೂಡ ಈಗ ಪ್ರೊಟೆಸ್ಟ್ನ ಹಾದಿಯನ್ನ ತುಳಿದ್ದಾರೆ. ಇವತ್ತು ಕೂಡ ಅವರು ಪ್ರತಿಭಟನೆಯನ್ನು ನಡೆಸುವ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಬಂದು ಒಂದು ಮನವಿಯನ್ನು ಕೊಡುವಂತಹ ಕೆಲಸ ಕೂಡ ಆಗುತ್ತೆ. ತಮಗೆಲ್ಲ ಗೊತ್ತಿದೆ, ಚಿಕ್ಕಮಗಳೂರಿನಲ್ಲಿ ವಕೀಲರು ಪೊಲೀಸರ ಜಟಾಪಟಿ ಆಗಿ ಅದು ಎಷ್ಟರ ಮಟ್ಟಿಗೆ ಸುದ್ದಿಯಾಗಿತ್ತು. ಅಲ್ಲಿಯೂ ಕೂಡ ಅಷ್ಟೇ PSI ಸೇರಿ 6 ಜನರನ್ನ ಅಮಾನತು ಮಾಡಲಾಯಿತು. ಈಗ ರಾಮನಗರದಲ್ಲಿಯೂ ಕೂಡ 40 ವಕೀಲರು ಪ್ಲಸ್ 11 ಜನರ ವಿರುದ್ಧ FIR ದಾಖಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿನ ವಕೀಲರು ಈಗ ಪೊಲೀಸರ ವಿರುದ್ಧ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ರಾಮನಗರ ಜಿಲ್ಲಾ ವಕೀಲರಿಂದ ಇವತ್ತು ಬೃಹತ್ ಪ್ರತಿಭಟನೆ ಇದೆ. ಕೋರ್ಟ್ ಆವರಣದಿಂದ DC ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನ ಈಗ ರಾಮನಗರ ಜಿಲ್ಲಾ ವಕೀಲರು ಹಮ್ಮಿಕೊಂಡಿದ್ದಾರೆ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸುವಂತೆ ವಕೀಲರು ಈಗಾಗಲೇ ಕರೆಯನ್ನ ಕೊಟ್ಟಿದ್ದಾರೆ. ಐಜೂರು ಠಾಣೆ PSI ತನ್ವೀರ್ ಹುಸೇನ್ ಅಮಾನತು ಮಾಡಬೇಕು ಅಂತ ವಕೀಲರೆಲ್ಲರೂ ಕೂಡ ಪಟ್ಟನ್ನ ಹಿಡಿದಿರುವಂಥದ್ದು. ಈಗ ಪೊಲೀಸ್ ಏನು ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಕಳೆದ 1 ವಾರದಿಂದ ನಿರಂತರವಾಗಿ ಪ್ರತಿಭಟನೆಯನ್ನ ವಕೀಲರು ನಡೆಸ್ತಾ ಇದ್ದಾರೆ. PSI ತನ್ವೀರ್ ವಿರುದ್ಧ ಸುಳ್ಳು FIR ಹಾಕಿರುವಂಥದ್ದು, ಕಾನೂನು ಬಾಹಿರ FIR ದಾಖಲಿಸಿದ್ದಾರೆ ಅಂತ ಆರೋಪಿಸಿ ಈಗ ಇದೇ PSI ವಿರುದ್ಧ ಇಲ್ಲಿರುವಂಥ ಎಲ್ಲ ವಕೀಲರು ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಇವತ್ತು ರ್ಯಾಲಿ ಕೂಡ ಇಟ್ಕೊಂಡಿದ್ದಾರೆ. ರಾಮನಗರದ ಐಜೂರು ಠಾಣೆ PSI ತನ್ವೀರ್ ಅಮಾನತಿಗೆ ಆಗ್ರಹಿಸಿ ವಕೀಲರು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಆರಂಭಿಸ್ತಾರೆ. ಇಡೀ ರಾಮನಗರದಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ಅದರಲ್ಲೂ ಕೂಡ DC ಕಚೇರಿ ಬಳಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ಬೋದು. ಬೆಂಗಳೂರು ಗ್ರಾಮಾಂತರ SP ಆಗಿರುವಂಥ ಪುರುಷೋತ್ತಮ್ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ 200ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನಾಕಾರರು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅವರನ್ನು ತಡಿಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನನ್ನು ಪೊಲೀಸ್ ಸಿಬ್ಬಂದಿಗಳಿಗೆ ನೀಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಗೇಟಿಂದ DC ಕಚೇರಿ ಬಳಿಗೆ ಬರಬಾರ್ದು, ಗೇಟ್ ಬಳಿಯೇ ಅವರನ್ನು ತಡೆಯಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ CCTV ಕಣ್ಗಾವಲನ್ನು ಕೂಡ ಅಳವಡಿಸಿರುವಂಥದ್ದು. ಪ್ರತಿಭಟನೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ 15ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಸಲಾಗಿದೆ. ಈಗಾಗಲೇ ಪೊಲೀಸ್ನವರು ಸನ್ನದ್ಧರಾಗಿರುವಂಥದ್ದು. ವಕೀಲರ ಪ್ರತಿಭಟನೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಗಲಾಟೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇಡೀ ರಾಮನಗರಾದ್ಯಂತ 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಂದರೆ DC ಕಚೇರಿ ಮುಂಭಾಗವೇ 200ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ರಾಮನಗರ ನ್ಯಾಯಾಲಯದ ಆವರಣದಿಂದ ವಕೀಲರು ಪ್ರತಿಭಟನೆಯನ್ನು ಆರಂಭಿಸಿ ಮೆರವಣಿಗೆ ಮೂಲಕ DC ಕಚೇರಿಯನ್ನು ತಲುಪ್ತಾರೆ. ಅವರು ಬರುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು, ಜೊತೆಗೆ DC ಕಚೇರಿ ಒಳಗಡೆ ಪ್ರವೇಶ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಇವತ್ತು ವಕೀಲರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಪೊಲೀಸರು ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ.